ಫೋನ್ ಮೇಲೆ ಫೋನ್ ಬರಾಕತ್ತೈತಿ, ಯಾಕ ಫೋನ್ ಎಬ್ಸ್ವಲ್ರಲ್ಲ? ಅದು ನಂಗೆ ಗೊತ್ತಿಲ್ಲ. ಯಾರು ಫೋನ್ ಬಂತ? ಯಾರ ಫೋನ್ ಬಂತು? ಯಾಕ ನಿಮ್ಗೆ ಗೊತ್ತಿಲ್ಲ? ಪಾಟೀಲ್ ಅಣ್ಣ ಫೋನ್ ಮಾಡಕತ್ತಾರಲ್ಲೇ, ಎಬ್ಸ್ರಿ. ಯಾಕೆ ಕೆಲ್ಸಕ್ಕೆ ನೀನು ಹೋಗಿದ್ರಿ ಇಲ್ಲ ರಾತ್ರಿ? ಹೋಗಿದ್ದಲ್ಲ, ಹೋಗಿ ಬಂದೇನಲ್ಲ ನಿನ್ನಿದ್ರಿಗೆ. ಒಲ್ಲಂದ್ರೂ ಬಿಡ್ಲಿಲ್ಲ, ಕಳ್ಸಿದಿ. ಈಗ ನೋಡಿದ್ರೆ ಮತ್ತೆ ಹಿಂಗೆ ಕೇಳಕತ್ತಿಯಲ್ಲ. ನನ್ಗೆ ಯಾಕ ಅನುಮಾನ ಬರಾಕತ್ತೈತಪ್ಪ. ಏನ್ ಸಮಸ್ಯೆ ಆಗೈತಿ ಹೇಳ್ರಿ, ಚಂದಾಗಿ ಬಾಯ್ ಬಿಡ್ರಿ. ಯಾಕ ಎದ್ರ ಸಂಬಂಧ? ಏನ್ ಜಗಳ ಏನಾರ ಮಾಡ್ಕೊಂಡ್ರನ ಅಲ್ಲಿ? ಮತ್ತೆ ಕುಡಿಬೇಡ ಅಂತ ಹೇಳಿದ್ದೆ, ಕುಡ್ದಿದ್ರನ? ಇಲ್ಲಪ್ಪ, ಇಲ್ಲ, ನಾ ಕುಡ್ದೇ ಇಲ್ಲ. ನೀ ಹೇಳಿದ ಮೇಲೂ ನಾ ಕುಡಿತೇನೆ. ನಾನು ಕುಡ್ದಿಲ್ಲ. ನನಗೆ ಯಾಕೋ ನಿಮ್ಮ ಮ್ಯಾಗ ಅನುಮಾನ. ಮಗ ಫೋನ್ ಹಚ್ರಿ, ಏನು ಕೇಳ್ರಿ. ನನ್ನ ಫೋನ್ ಕರೆನ್ಸಿ ಇಲ್ಲ. ಈಗ ಇರ್ಲಿ ತಡಿ, ಸುಮ್ಮನಿರಿ. ಈಗ ನಾ ಸಂಜೆಗೆ ಹೋಗ್ತೇನಲ್ಲ, ಅಲ್ಲೇ ಮಾತಾಡ್ಕೊತೀನಿ ತಗೋ. ರೀ ಕರೆ ಹೇಳ್ರಿ, ಏನಾಗೈತಿ? ಯಾಕೋ ನನಗೆ ಅನುಮಾನ ಬರಾಕತ್ತೈತಿ. ನೀ ಹುಟ್ಟಿದ್ದ ಅನುಮಾನದಾಗ. ನೀನು ಎಟ್ಟು ಹುಟ್ಟಿಯೇನ? ಸುಮ್ಮನಿರು. ಏನು ದಾಡಿನೂ ಆಗಿಲ್ಲ, ಏನೂ ಆಗೂ ಇಲ್ಲ. ಏನು ನಿನ್ಗೋಬೇಕಿಗೆ ಜವಾಬ್ದಾರಿ ಇರೋದು, ನಮಗೇನಿಲ್ಲ ನೋಡು ಜವಾಬ್ದಾರಿ. ಜವಾಬ್ದಾರಿ ನಿಮಗಿದ್ದಿದ್ರೆ ನಮ್ಮ ಜೀವನ ಯಾಕೆ ಹಿಂಗಿರ್ತಿತ್ತು? ಅದು ಬಿಡ್ರಿ. ಈಗ ನನಗೆ ಯಾಕೋ ಏನಪ್ಪ ಒಂಥರ, ನೀವು ಈ ನಮ್ನಿ ಹೆದರ್ಕೊಳ್ಳೋದೆಲ್ಲ ನೋಡ್ತಿದ್ರೆ ಏನೂ ಮಾಡಬಾರ್ದು ಮಾಡಿರಿ, ಆಗಬಾರ್ದು ಆಗೈತಿ ಅಂತ ಅನಿಸ್ತಾ ಐತಿ. ಏನು ಮಾಡಿಲ್ಲಪ್ಪ, ನಾನು ಏನು ಮಾಡಿಲ್ಲ. ತಡ್ರಂಗಾರೆ ನಾನು ಒಂದು ಫೋನ್ ಹಚ್ತೀನಿ. ನಿಂದೇನು ಹಿರೇತನ ನೋಮಾರ ತಗ. ಏನಿಲ್ಲ ಅಂತ ಹೇಳಕತ್ತಿಲ್ಲ. ಸ್ವಲ್ಪ ಸಮಾಧಾನಾಗಿರು. ನಡಿ ಒಳಗೆ. ಹಸ್ತು ರಾತ್ರಿಲ್ಲ ಕಾದು ಕೆಲಸ ಮುಗಿಸಿ ಮನೆಗೆ ಬಂದನಿ. ಒಂದಿಟ್ಟು ಮಕ್ಕಳಕ್ಕೆ ಬಿಡುವಲ್ಲಿ ಹೋಗ್ಲತ್ತ. ರಾತ್ರಿ ನಿದ್ಗೆಟ್ಟಿರ್ತಾನೆ ನನ್ನ ಗಂಡ ಅನ್ನೋದಿಲ್ಲ ನಿನಗೆ. ಒಟ್ಟು ತಿನ್ನಕರ ಏನಾರ ಮಾಡಕತ್ತೀಯ? ಅದು ಇಲ್ಲ ತಗ. ಹೊಟ್ಟೆ ಸತ್ ಮೊದಲು ಅಡುಗೆ ಮಾಡಿ ನಡಿ. ಹೊಟ್ಟೆ ಸತನ? ಸರಿ ಆಯ್ತು, ಅಡುಗೆ ಮಾಡ್ತಾನೆ ತಡ್ರಂಗಾರೆ. ಉಂಡು ಮಕ್ಕಳು ಅಂತೀರ ಒಂದು 2 ತಾಸು. ಅಯ್ಯೋ ದೇವ್ರೆ, ಈಗೇನು ತಪ್ಪಿಸ್ಕೊಂಡು ಏನು ಪ್ರಶ್ನೆ ಕೇಳ್ತಾಳೋ ಮರ ಎಲ್ಲ ಯಾರಿಗತ್ತೆ. ಈಕಿ ಏನು ಮಾಡಲಿ? ಒಂದು 4 ದಿನ ಎತ್ತಾಗ್ರೆ ಹೋಗ್ಬಿಡ್ಲೇನ? ಸುಮ್ಮನೆ ಕಣ್ಣು ಕಾಣ್ಲಂಗೆ ಫೋನ್ ಬರ್ತೈತಿ. ಎಲ್ಲಿ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತಾರ? ಏನು ಹಾಕಿಸ್ತಾರಪ್ಪ? ಹಾಕಿಸ್ದಂಗೆ ಯಾಕೆ ಬಿಡ್ತಾರೆ ಹೇಳು? ಇಲ್ಲ, ಜೈಲಿಗೆ ಹಾಕೋದಂತರೂ ಗ್ಯಾರಂಟಿ ನನ್ನ. ಅಯ್ಯೋ ದೇವ್ರೇ, ಈ ಊರಾಗ ಜೈಲಿಗೆ ಹೋದೆ ಅಂದ್ರೆ ನಾನು ಮರ್ಯಾದೆ ಉಳಿತೈತೆ. ಏನು ಮಾಡಲಿ ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕಲ್ಲ ಇದರಿಂದ. ಇಲ್ಲಪ್ಪ, ನಾನು ಹಾಳಾದವ್ ಕುಡಿಲೇಬಾರ್ದಾಗಿತ್ತು. ಆ ಸುಳೆ ಮಗ ಬಂದು ಭಾಳ ಒತ್ತವತಿ ಹೆಚ್ಚಿದ ಅಂತ ಕುಡ್ದೆ. ಏನು ಅವ್ರು ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಏನೋ. ನನಗೆ ಯಾಕೆ ಅವ್ರ ಮ್ಯಾಗ ಅನುಮಾನ. ಆದ್ರೆ ನಾನು ಸ್ವಲ್ಪ ಹುಷಾರಾಗಿದ್ದಿದ್ರೆ ಹಿಂಗೆ ಅಕ್ಕಿದ್ದಿಲ್ಲ. ಅಯ್ಯೋ, ಇಷ್ಟೊತ್ತಿಗೆ ಹಳೆ ವಿಚಾರ ಗೊತ್ತಾಗಿರ್ಬೇಕು ಅವರಿಗೆ. ಗೊತ್ತಾಗಿದ್ದಕ್ಕೆ ಇಷ್ಟು ಫೋನ್ ಹಚ್ಚಕತ್ತಾರ ಅವ್ರು. ಗೊತ್ತಾಗೈತಿ. ಅಲ್ಲ, ಇವ್ರು ಯಾಕೆ ಇಷ್ಟೊಂದು ತಲೆ ಚಿಟ್ಟು ಮಾಡ್ಕೊಂಡಾರ? ಬಂದ್ಬಿಟ್ಲೆ ಮುಕ್ಕೊಂತಿದ್ರು ಮೊದಲೆಲ್ಲ, ಈಗ ಸುಮ್ಮನೆ ಕುಂತಾರಲ್ಲ. ಏನು ಮಾಡಬಾರ್ದು? ಏನಾರ ಮಾಡ್ಯಾರ? ಹೆಂಗಪ್ಪ ಪತ್ತೆ ಹಚ್ಚೋದು? ಏನು ಮಾಡ್ಯಾರೋ ಏನೋ. ಅಯ್ಯೋ ದೇವ್ರೇ, ಏನೂ ಎಡವಟ್ಟಾಗ್ಲಂಗಿದ್ರಷ್ಟೇ ಸಾಕಪ್ಪ ದೇವ್ರೆ. ಮೊದಲೇ ಈಗಿರೋ ಕಷ್ಟಗಳು ಸಂಕಷ್ಟಗಳು ಸಾಕಾಗೈತೆ ನನಗೆ. ಇನ್ನೇನಾರ ಹೊಸದು ಅಂತಂದು ಹಚ್ಬೇಡಪ್ಪ ದೇವ್ರೆ. ಏನಪ್ಪ ಮಾಡಲಿ? ಇಷ್ಟೆಲ್ಲ ಮನ್ಯಾಗಾದರೂ ನಂದೊಬ್ಬಕ್ಕಿಂತ ನೆನಪು ಯಾರಿಗೂ ಆಗಿಲ್ಲಲ್ಲ? ಅಯ್ಯಯ್ಯ ಅತ್ತಿ, ಕಷ್ಟ ಬಂದಾಗ ಮನುಷ್ಯಾಗ ನೆನಪಾಗೋದು ದೇವ್ರು. ನಿನ್ನ ನೆನಪು ಮಾಡ್ಕೊಂಡು ಏನು ಮಾಡ್ಬೇಕು? ಏನು ಚೂಮಂತರ ಮಾಡಿ ಮಾಯ ಮಾಡ್ತೀರನ? ತಗ ಅಲ್ಲೇ ಮೊದಲು ಅವು ಬೇಜಾರು ಮಾಡ್ಕೊಂಡು ಕೂತಾಳ. ಈ ಮನ್ಯಾಗ ಯಾರಿಗೂ ಮನ್ಸಿಗೆ ನೆಮ್ಮದಿ ಇಲ್ಲ. ನನಗೂ ಹಿಂಗಾತಲ್ಲ ಪಾಪ, ನಮ್ಗೆ ಗೆಳತಿಗೆ ಅಂತ ನಾ ಯೋಚನೆ ಮಾಡತ್ತೆ. ನೀ ಬಂದು ಇದನ್ನ ಹಚ್ಚಿ ಕೊಟ. ನಿಂಗೆ ಗೊತ್ತಾಗೋದಿಲ್ಲ ಏನು? ಸುಮ್ಮನಿರ. ಆದರೂ ಒಂದು ಸ್ವಲ್ಪ ಕಾಳಜಿ ಮಾಡಬೇಕಿತ್ತನ. ನೋಡು, ವಿಚಾರ ಹಿಂಗೈತಿ ಅಂತ ಗೊತ್ತಾಗ್ತಿದ್ದಂಗೆ ಮಾಡಿದ್ದ ಅವಮಾನ ಮರ್ತು ಎಲ್ಲ ಮರ್ತು ಜೀವ ತಡಿಲಾರ್ದ ಓಡಿ ಬಂದಾನಿ. ನೋಡ್ಬೇಕು ನಮ್ಮ ತಮ್ಮನ ತಮ್ಮ ಹೆಂಡತಿ ಎಷ್ಟು ನೋಡ್ಕೊಂಡಿರ್ತಾರ ಅಂತೇಳಿ. ನನಗೆ ಮಾತಾಡ್ತೀಯ ನೀನು? ಹೌದತ್ತಿ, ನಿಮಗೆ ಯಾರು ಹೇಳಿತು? ಅದು ಮುಖ್ಯ ಆಗೈತಿ. ಈಗ ನಿಮ್ಮ ಅತ್ತಿನ ಫೋನ್ ಮಾಡಿದ್ಲು. ಮತ್ತೇನು ಮಾಡ್ಬೇಕು ಪಾಪ? ನೀವಂತರೂ ಹಚ್ಚಂಗಲ್ಲ ಹೇಳಂಗಲ್ಲ. ಇದ್ದಕ್ಕೆ ಬೇಕಾಗಿ ಸತ್ತಾಳ ಅಂತ ತಿಳ್ಕೊಂಬಿಟ್ಟಿರ ಏನ? ಮತ್ತು ಪಾಪ ಆಕ್ಯಾರ ಹಚ್ಚಿ ಹೇಳ್ತಾಳ, ಹೇಳೋದು ಕೇಳೋದು ಮಾಡ್ತಾಳ. ಹೌದಿಲ್ಲ? ಆದರೂ ನಮ್ಮ ಅತ್ತಿ ನೀವು ಭಾರಿ ಕಸ ಆಗಿರ್ಬಿಡ ಈಗ ಅಲ್ಲ? ಕಾಸನೂ ಇಲ್ಲ ಬಿಸಿನೂ ಇಲ್ಲ. ಪಾಪ ಫೋನ್ ಹಚ್ಚಿದ್ಲ, ಹಂಗೆ ಹಿಂಗಾಗೈತ್ರಿ ಪಾಪ ಅಂತೇಳಿ ಹೇಳಿ ಬೇಜಾರು ಮಾಡ್ಕೊಂಡ್ಲಾಕಿನೋ. ಅವಾಗ ನನಗೆ ಜೀವ ತಡಿಲಿಲ್ಲ, ನಮ್ಮ ಮಳ್ಯಾಗ ಹಿಂಗಾಗೈತನ ಅಂತೇಳಿ ನೋಡಕ್ಕಂತ ಬಂದೆ. ಎಲ್ಲಿ ನಮ್ಮ ತಮ್ಮ ಭಾಳ ನೊಂದ್ಕೊಂಡು ಕೊನೆಗ ಕುಂತಾನ. ಓ ಅಕ್ಕ, ಯಾವಾಗ ಬಂದಿ? ಈಗ ಅಕ್ಕ ಇಲ್ಲಿ ಬಂದಿದ್ದಕ್ಕದು. ಇಲ್ಲಾಂದ್ರೆ ಅಕ್ಕನೂ ಇಲ್ಲ, ಕೊಳಿ ಪುಕ್ಕನೂ ಇಲ್ಲ. ಬಿಡಪ್ಪ ಹೋಗ್ಲಿ. ಅಕ್ಕದಾಳ ಸತ್ತಾಳ ಅನ್ನೋದು ನಿನಗೆ ಯಾವುದು ಯತಿ ಇಲ್ಲ. ಮತ್ತೆ ಈಗ ನೋಡಿದ್ರೆ ಅಕ್ಕ ಅಂತಿ. ನಾನು ಅಷ್ಟ ನಮ್ಮ ತಮ್ಮದನ ಅಂತೇಳಿ ಅನ್ಕೋಬೇಕು. ತಮ್ಮಗಂತರೂ ಅಕ್ಕನ ಕಬ್ರೇ ಇಲ್ಲ. ಮಗ ಅಷ್ಟೆಲ್ಲ ಮಾತಾಡಿ ಬಾಯಿಗೆ ಬಂದಂಗೆ ಅಂದು ಮಾಡಿ ನಾನು ಕಳಿಸಿದ. ನಾ ಬೇಜಾರು ಮಾಡ್ಕೊಂಡು ಹೋದೆ. ಒಂದು ಈಟರ ಅಕ್ಕ ಬಾ ಮನೆಗೆ ವಾಪಸ್. ಏನೋ ಒಬ್ಬ ತಿಳಿಲಾರ್ದ ಮಾತಾಡಿರ್ತಾನೆ, ಏನೋ ಒಂದು ಒಟ್ಟು ಬಾ ಅಕ್ಕ ಅಂತ ಕರೆದೆಲ್ಲ ಅಲ್ಕಟ್ಬೇಡ. ಒಂದು ಮಾತ್ರ ಕರೆದೇನು ನನ್ನ. ನಾನಗರ ಇವತ್ತು ಫೋನ್ ಮಾಡ್ತಾನೆ ನಮ್ಮ ತಮ್ಮ, ನಾಳೆ ಫೋನ್ ಮಾಡ್ತಾನೆ ಅಂತೇಳಿ ದಾರಿ ಕಾದಿದ್ದೇ ಬಂತು. ನಿನಗಿಲ್ಲಪ್ಪ, ಇಲ್ಲ, ನಿಂಗೆ ಯೋಚನೆನೇ ಇಲ್ಲ. ಸುಳ್ಳೆ ನಾವು ಬಡ್ದಾಡೋದು. ಇದು ತಮ್ಮನಿ ಅಂತಿ, ತಮ್ಮನ ಮನೆ ಅಂತೇಳಿ. ತಮ್ಮಗೂ ಇಲ್ಲ, ತಮ್ಮನ ಮಕ್ಕಳಿಗೂ ಇಲ್ಲ ಆ ಯೋಚನೆ. ಏನು ಮಾಡ್ಬೇಕು ನೋಡಿ, ನಮ್ಮ ಹಣೆ ಬಾರ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಣೆ ಬಾರ ಬರೋಬ್ಬರಿ ಇದ್ದಿದ್ರೆ ಹಿಂಗೆ ಯಾಕಿತ್ತು? ಅಕ್ಕ,
ಫೋನು ಮಾಡ್ಬೇಕಂದೆ ಇಲ್ಲಿವೇ ಸುಮಾರು ಕೆಲಸ ಇದ್ವು. ಹಂಗಾಗಿ ನಂಗೆ ಫೋನ್ ಮಾಡಕ್ ಆಗ್ಲಿಲ್ಲ. ಏನು ಈಗ ಅದಕ್ಕೆಲ್ಲ ಚಿಂತೆ ಮಾಡ್ಬಿಡಕ್ಕ, ಹೋಲಕ್ಕ ಏನೋ ಆಗೈತಿ ಹೋಗೈತಿ ಬಿಟ್ಬಿಡಿ, ಅದನ್ನ ಹೋಲಿ. ಬಂದಲ್ಲಿ ನೀವು ಒಟ್ಟು ಖುಷಿ ಆಗ್ಬಿಡು. ಆದ್ರೂ ನೋಡಿ ಹೆಂಗಾಗ್ಬಿಡ್ತು ಮನ್ಯಾಗ. ಹೂನ ನೋಡ ಕೇಳೇ ಬೇಜಾರಾತು ಪಾಪ. ಎಲ್ಲಿ ದವಾಖಾನೆಗೆ ಅದಾರ ಮನೆಗೆ ಕರ್ಕೊಂಡು ಹೋಗ್ಯಾರ? ಕರ್ಕೊಂಡು ಹೋಗ್ಯಾರಕ್ಕ. ಒಂದು 3 ತಿಂಗಳೆಲ್ಲ ರೆಸ್ಟ್ ತಗೋ ಅಂತ ಹೇಳಿವಿ. ಯಾಕಂದ್ರೆ 4 ನಂಜು ಚಲೋ ಅಲ್ಲಲ್ಲ, ಅದಕ್ಕೆ ಡಾಕ್ಟರ್ ಆದಷ್ಟು ರೆಸ್ಟ್ ತಗೊಳಕ ಹೇಳ್ಯಾರ ಆಕಿಗೆ. ನಾವ ಈಗ ಅರವಿಂದ ಇವತ್ತು ಬರ್ತೇನೆ ಅಂದ, ನಾನು ಇದ್ದು ಆರಾಮ 1-2 ದಿನ ಬಿಟ್ಟೆ ಬಾರಪ್ಪ, ಒಂಚೂರು ಅಕಿನೂ ಬೇಜಾರಾಗಿರ್ತಾಳ, ಆಫೀಸ್ನ ನಾನು ನಿಭಾಯಿಸ್ಕೊತೀನಿ ಅಂತ ಹೇಳೇನಿ. ಆಮೇಲೆ ಅದಕ್ಕೆ ಭಾಳ ಟೆನ್ಷನ್ ಆಗದಿಯಲ್ಲ, ಏನಾತ? ಯಾಕ ನನಗೆ ನಿನ್ನ ಮಕ್ಕ ನೋಡಿದ್ರೆ ಹಂಗೆ ಅನ್ಸಕತ್ತಪ್ಪ. ಅದು ಅಕ್ಕ ಏನಿಲ್ಲಕ್ಕ, ಹೇಳ್ತಂತು ಸಂಜೆಗೆ ಬಂದು ಹೇಳ್ತೀನಿ. ಪಾರ್ವತಿ ಹೇಳು, ಎದ್ದು ಶುಕ್ರವಾರ ಇವತ್ತು ಮನೆ ಕೆಲಸ ಏನೇನೋ ಮಾಡ್ಕೊಂತಿರಲ್ಲ ಅದೆಲ್ಲ ಮಾಡ್ಕೋರಿ. ಎದ್ದೇಳು, ಎದ್ದು ಒಂದು ಸ್ವಲ್ಪ ನಾಷ್ಟ ಇಷ್ಟ ಮಾಡಿ ಹೇಳೋ. ಇಡ್ಲಿ ತರ್ಸೇನು ನೋಡು. ಡ್ರೈವರ್ಗೆ ಹೇಳಿದ್ದೆ ಅಷ್ಟ್ರಿಗೂ ಒಂದೊಂದು ಪ್ಲೇಟ್ ಇಡ್ಲಿ ಅಂತ ತಂದಾನ. ಏನು ಅಕ್ಕ ಒಂದು ಪ್ಲೇಟ್ ಹೆಚ್ಚಿಗೆ ಆಯ್ತು ಇಲ್ಲ ನಾನು ಗೊತ್ತಿಲ್ಲ, ಅಕ್ಕ ಬರೋದು ನೋಡು. ತಿನ್ನಿ ಹೇಳ್ರಿ, ಹೊತ್ತಾಗೈತಿ ಹೇಳು. ಅದ್ರಾಗ ಬೇಕಾದ್ರೆ ಇನ್ನೊಂಚೂರು ಏನಾರ ಮಾಡ್ಕೊಂಡು. ಹೇಳ್ತೇನೆ, ನೀ ತಿಂದ್ರೆ? ನಾನು ತಿಂದೇನಿ. ಈಗ ಅದನ್ನೇ ಚಿಂತೆ ಮಾಡ್ಕೊಂತ ಹತ್ಕೊಂತ ಕುಂತ್ರೆ ಏನು ಉಪಯೋಗ ಇಲ್ಲ. ಹೇಳು, ಎದ್ದು ಆಗ ಕೆಲಸ ಕಡೆ ಲಕ್ಷ ಕೊಡಿ ಹೇಳು. ಆಯ್ತು ಅಕ್ಕ ಬರ್ಲೆ, ಈಗ ಟೈಮ್ ಆಕತ್ ನಂಗೆ, ಸಂಜೆ ಬಂದು ಮಾತಾಡ್ತೀನಿ. ಆಯ್ತಪ್ಪ. ಈಗ ನಮ್ಮ ಅಕ್ಕದಾಳ, ನಮ್ಮ ಅಕ್ಕಿಲ್ಲ ಅಂದ್ರೆ ಹೇಳ್ಬೋದಿತ್ತು, ಬೇಡ ಸುಮ್ಮನೆ ಈಗ ಈ ವಿಚಾರ ಹೇಳೋದು. ಮೊದಲೇ ಟೆನ್ಷನ್ನಾಗ ಅದರ, ಇನ್ನೊಂದು ಸ್ವಲ್ಪ ಟೆನ್ಷನ್ ಕೊಟ್ಟಂಗೆ ಆಕತಿ. ಬೇಡ, ಹೇಳೋದೇ ಬೇಡ. ಆದ್ರೂ ಯಾಕೆ ಪಾಟೀಲ್ ಭಾಳ ಚಿಂತೆ ಮಾಡ್ದಂಗೆ ಕಾಣಕತ್ತೈತೆ, ಏನೋ ಮನ್ಸಿಗೆ ಹಚ್ಕೊಂಡಾನ. ಹೇಳ್ವಲ್ಲ ಮಕ್ಕ ಯಾಕೆ ಬಾಡ್ದಂಗೆ ಕಾಣ್ತು, ಇಲ್ಲಾಂದ್ರೆ ನಮ್ಮ ತಮ್ಮನ ಮಕ್ಕ ಲಕ ಅಂತಿರ್ತಿತ್ತು. ಏನು ಚಿಂತೆ ಹಚ್ಕೊಂಡಾನು ಏನೋ ಪಾಪ. ನಾವಂತೇವ ಅವನ ಮನಸ್ಸಿನಾಗ ಅದು ಏನೇನು ಕುಂತಾವೋ ಯಾರಿಗೆ ಗೊತ್ತು. ಏನು ಪಾಪ ಬಾಯಿ ಬಿಡೋದಲ್ಲ ಮಾಡೋದಲ್ಲ ನಮ್ಮ ತಮ್ಮ. ಏನು ಮಾಡಕತ್ತೈತೆ ಹುಡುಗಿ? ಆರಾಮದಾಳನ? ಮುಕ್ಕೊಂಡಾಳ ಆರಾಮದಾಳ. ನೋಡ್ದೇನ ಹೆಂಗಾಗ್ಬಿಡ್ತು ತೋ ಪಾಪ. ಆದ್ರೂ ನಮ್ಮ ಪಾರ್ವತಿಗೆ ಭಾಳ ಬೇಜಾರಾದಂಗೆ ಐತಲ್ಲ. ಅತ್ತಿ ಸತ್ತಾರ ಮನ್ಯಾಗ ಹೋಗಿ ಆಳಾಕತ್ತೀರನ ಅಂತ ಕೇಳ್ದಂಗೆ ಆತ್ ನೀ ಹೇಳೋದು. ಅಲ್ಲ ಮಕ್ಳಂಗೆ ಆಗೈತಿ, ಮತ್ತೆ ಮೊಮ್ಮಕ್ಕಳು ಎಷ್ಟೇ ಆದ್ರೂ ಬೇಜಾರಾಗಲ್ಲ ಅಂದೆ ನೀವೊಂದು ಅತ್ತಾಗ. ಅಯ್ಯೋ ಕೇಳಿನಿ ಹಂಗೆ ಮಾಡ್ತಿ ಅಂಟಿಯರ? ಹೇಳ್ರಿ, ನಾಷ್ಟ ಮಾಡಿ ಹೇಳ್ರಿ. ಅಯ್ಯೋ ಪಾರ್ವತಿ ಹೇಳಿ ಹೋಲತ್ತಾಗ ಮನುಷ್ಯ ಅನ್ಕೊಂಡಂಗ ಎಲ್ಲ ಆಗಂಗಿದ್ದಿದ್ರೆ ಹಿಂಗೆ ಯಾಕಿರ್ತೈತಿ ಹೇಳ ಪ್ರಪಂಚ, ಹೌದಿಲ್ಲ? ಡಾಕ್ಟರ್ ಅಕ್ಕ ಒಂದಾರ ಇಲ್ಲ ಮಕ್ಕಳು ಮತ್ತೆ. ಅಲ್ಲ ಅಕ್ಕವಂತಂದ್ರೆ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಆಗಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕಂತ ನೋಡಕ್ಕೆ ಬರ್ತೈತಿ. ಏನು ನಿನ್ನ ಮಗೇನು ವಯಸ್ಸಾದ್ವಾ? ಇನ್ನೊಂದಾದ್ರೂ ತಂದು ಮದುವೆ ಮಾಡಕ್ಕೆ ಬರ್ತೈತಿ. ಮತ್ತು ಇಷ್ಟು ಕೋಟಿಗಟ್ಟಲೆ ನಮ್ಮ ತಮ್ಮ ಆಸ್ತಿ ಮಾಡಿಟ್ಟಾನ, ವಾರಸ್ತಾರ ಬೇಕಾ ಬೇಡ ಅದಕ್ಕೆ? ತೆರಿಗೆ ಕೆಡ್ಸ್ಕೊಬೇಡ, ನೀ ಸುಮ್ಮನಿರ ನೀನು. ಅಕ್ಕ ಚಿಂತೆ ಮಾಡಬೇಡ. ಅಯ್ಯಯ್ಯ ಅತ್ತಿ ಬರೀ ಇಂಥವ ನೋಡಿ ನಿನ್ನ ಮಾತು. ಏನು ವಯಸ್ಸೈತೆ ಅಂದ್ರೆ ಏನು ನಮ್ಮ ತಮ್ಮ ಇನ್ನೊಂದು ಮದುವೆ ಮಾಡ್ತೀಯನ? ಈ ಜನ್ಮಕ್ಕೆ ಅಕ್ಕಿನ ಅಂತ ನಮ್ಮ ತಮ್ಮ. ನೀ ಸುಮ್ಮನಿರತಿ, ಇಂಥವೆಲ್ಲ ಏನಾರು ತಲೆಯಾಗ ತುಂಬಬೇಡ. ತಗ ನಿನಗೇನು ಗೊತ್ತಾ ಹಡ್ಬಿಟ್ಟಿ? ನಿಮ್ಮ ಅಪ್ಪಂದು ಆಸ್ತಿ ಏನು ತುಸ ಐತೇನ? ಮತ್ತು ವಂಶಕ್ಕೊಂದು ಯಾರು ಬೇಡನ? ನಿನ್ಗೇನಪ್ಪ ಹಡ್ದು ಕುಂತಿ ಮುಗೀತು. ನಿಮ್ಮ ಮನ್ಯಾಗೇನು ಆಸ್ತಿ ಇಲ್ಲ, ದುಡ್ಡು ಇದ್ರು ಇತ್ತು, ಇಲ್ಲಂದ್ರೂ ಇತ್ತು. ಅವ್ರು ಹಂಗಲ್ಲ, ಸುಮ್ಮನಿರು, ನಿಂಗೆ ಗೊತ್ತಾಗೋದಿಲ್ಲ. ಈಗ ಅದೆಲ್ಲ ಬಿಡ್ರಿ ಹೋಗ್ಲತ್ತಾಗ. ಸ್ವಲ್ಪ ಯಾಕೆ ನನ್ನ ಮನಸ್ಸು ಸಮಾಧಾನ ಇಲ್ಲ. ಅಂಟಿಯಾರ ಹೇಳ್ರಿ, ನಾಷ್ಟ ಮಾಡಿ ಹೇಳ್ರಿ. ನೀ ತಿಂದೆ ನಾಷ್ಟ? ಮಾಡಿಕೊಟ್ಟಿದ್ಲ ಅವು ನನಗೆ, ತಿಂದೆ. ಕುಂದ್ರಂಗಾರ. ಅಯ್ಯೋ ದೇವ್ರೆ, ಈ ನಮ್ಮತ್ತಿ ಯಾಕಾರ ಬರಕ್ಕೆ ಹೋದ್ಲ ಏನತ್ತಾಗ. ಮೊನ್ನೆ ಬೈದು ಕಳಿಸಿದ್ದ ಅರ್ವಿಂದ ಚಲೋ ಆಗಿತ್ತು. ಈಗ ಮತ್ತೆ ಇದೊಂದು ಯಾವ ಸಿಕ್ತು ಬರಕ್ಕೆ ಹೋಗತ್ತ. ಏನೇಂತೆಲ್ಲ ತುಂಬ್ತಾಳೆ ಏನಂತ ಏನಾರು ಒಂದು ಹೇಳ್ತಾ ನೋಡು. ಅಯ್ಯೋ ಅದು ಎಷ್ಟು ಕೆಟ್ಟ ಬುದ್ಧಿ ಎಲ್ಲ ನಮ್ಮ ಅತ್ತಿ ಒಳಗೆ ತುಂಬೈತಿ. ಗಿರ್ಜಕ್ಕಾರನ್ನ ಇಲ್ಲೇ ಕರ್ಸರಿ ಮಾತಾಡಂತಾರೆ. ಯಾಕಪ್ಪ ಅರವಿಂದ ಬಂದ್ ಬಾಗಿಲ ನಿಂತಿ? ಯಾಕಿಲ್ಲ, ಹಂಗ ನಿಂತಿದ್ದೆ. ಮಾವ ಅವು ಅಂದ್ಲ ದಸೆ ತಿನ್ನಕ್ಕೆ ಹೋಗ್ಬೇಕಂತ. ಏನ ಬಸ್ಸಿಗೆ ಹೋಗಿಯ? ಈಗ ಬಸ್ಸಿಗೆ ಯಾಕೆ ಹೋಗನಕತ್ತಾಳ ನಿಮ್ಮವ್ವ? ಅಲ್ಲಪ್ಪ ಕಾರ್ ಗಾಡಿ ಐತಲ್ಲ ನಿಂದ, ಯಾಕೆ ಬಸ್ಸಿಗೆ ಹೋಗಿಯ? ನೀ ಇಲ್ಲಂದ್ರೆ ಇಲ್ಲಿ ಗಾಡಿ ಹೊಡ್ಯಾರ್ಯಾರಪ್ಪ ನಮ್ಮ ಕಾರ್ ಗಾಡಿನ. ಕಾರ್ ಗಾಡಿಯಾಗ ಹೋಗಲ್ಲ, ಬಸ್ಸಿಗೆ ಹೋಗ್ಬೇಡ. ಅಯ್ಯೋ ನಮ್ಮ ಮಂದ್ಯ ತಿಕ್ಕಿ ತೀಡಿ ಏನು ಚಾಕ್ ಮಕ್ಕಳು ಹಾಕ್ತಾವ ಒಂದಳತಿ. ಗದ್ಲಾ ಅಂದ್ರೆ ಗದ್ಲಾ ಬಸ್ಸಿಗೆ ಎದಕ್ಕೆ ಕುಂಟಿ? ಟೇರ್ ಏನ್ರ ಪಂಚರ್ ಆಗೈತೇನ? ಪೆಟ್ರೋಲ್ ಖಾಲಿ ಆಗೈತೇನ? ಬಸ್ಸಿಗ ಅದು ಓ ದೇವ್ರೆ, ಬಸ್ಸಿಗಲ್ಲಮ್ಮ, ದಾಸಿ ಕಿವಿ ಮಷಿನ್ ಹಾಕೊಂಡಿಲ್ಲನ ಲಕ್ಷ್ಮಿ ನೋಡು. ಮಾವ ನೀವ್ ಅದನ್ನ ರಿಪೇರಿ ಮಾಡಿಸ್ಕೊಟ್ಟಿದ್ದು ದಂಡಾತ. ಕಿವಿಗೆ ಹಾಕೊಳ್ಳಂಗೆ ಹಿಂಗೆ ಕುಂದಿರ್ತಾಳ, ತಲೆ ಹಿಡಿಸ್ಬಿಡ್ತಾಳೆ ಎಲ್ಲಾರ್ಗಿ. ಕಿವಿದು ಮಷಿನ್ ಹಾಕೋಬೇಕು ಬೇಡ. ಏನಂದಿ? ಕಿವಿ ಮಷಿನ್ನು ಅದ ಜಳಕ ಮಾಡಿಬಿಟ್ಟು ಬಂದೇನ, ತೊಗೊಂಬರ್ತೇನೆ ತಡಿ. ಇಲ್ಲೇ ಹಿತ್ತಲಾಗ ಇಟ್ನೆ ಏನ, ಅದಕ್ಕೆ ಸುಮ್ಮನೆ ಒಂದು ದಾರ ಕಟ್ಟಿ ಕೊಳ್ಳಿಗೆರ ನೇತಾಕ್ಲೇನ ಅಂತ ಆತಾಗ. ಇದು ಲಕ್ಷ್ಮಿ, ಒಂದ್ ಸ್ವಲ್ಪ ನೀನು ಇವರು ಗಿರ್ಜಕ್ಕ ಆಂಟಿ ಅದಾರಲ್ಲ ಅವ್ರ ಮನೆಗೆ ಹೋಗಿ ಒಂದ್ ಸ್ವಲ್ಪ ಅವ್ರನ್ನ ಕರ್ಕೊಂಬರ್ತೀಯನ್ವಾ? ಕರ್ಕೊಂಬರ್ತೀನಿ. ಯಾಕೆ ಮಾವ ಏನಾತ? ಅರ್ಜೆಂಟ್ ಐತಾ? ಅರ್ಜೆಂಟ್ ಐತವ, ಸ್ವಲ್ಪ ಏನೋ ಮಾತಾಡೋದೈತಿ, ಅದಕ್ಕೆ ಮಿಸ್ ಮಾಡ್ದೆ ಕರ್ಕೊಂಬರ್ತೀಯಾ? ಕರ್ಕೊಂಬರ್ತೀನಿ.
ನೋಡು ಅವ್ರ ಗಂಡ ಇದ್ರೆ ಅವ್ರನ್ನೂ ಕರ್ಕೊಂಡೇ ಬಂದ್ಬಿಡು. ಸರಿ. ಛೇ, ಏನು ಬೇಜವಾಬ್ದಾರಿ ಜನನ ಏನಾಗ್ತಾಗ. ಅದಕ್ಕೆ ಇಂಥವ್ರನ್ನ ಕೆಲ್ಸಕ್ಕೆ ಇಟ್ಕೋಬಾರ್ದು. ಒಂದೊಂದು ಸಲ ಅನಿಸ್ತೈತಿ ನಮ್ಮ ಮತ್ತೆ ಹೇಳೋದ ಸರಿ ಅಂತೇಳಿ, ಒಂದೊಂದು ಸಲ ಕನಿಕರ ತೋರಿಸ್ತೇವಲ್ಲ, ಬೇಡ ಆ ಥರ ನಿಷ್ಠುರವಾಗಿ ನಡ್ಕೊಳ್ಳೋದು ಅಂತೇಳಿ ನಮ್ಮದೇ ತಪ್ಪದು. ಏನು ಮನುಷ್ಯನ ಏನಾಗ್ತಾಗ ಅಷ್ಟು ಹೇಳಿದ್ರು ಮತ್ತು ತಮ್ಮ ಚಾಳಿನೇ ತಾವು ಬಿಡಲ್ಲ ಅಂದರೆ ಏನು ಮಾಡ್ಬೇಕಾತ. ಅರವಿಂದ ಮಾವ, ಯಾಕಪ್ಪ ಇಲ್ಲೇ ನಿಂತಿ? ನಡಿ ಒಳ ನಡಿ. ಊರಿಗೆ ಹೊಂಟಿ? ಇಲ್ರಿ ಮಾವ, ಊರಿಗೇನು ಹೊಂಟಿಲ್ರಿ. ಅದು ಸ್ವಲ್ಪ ಒಂಚೂರು ಆಫೀಸ್ಗೆ ಹೋಗಿ ಮತ್ತೆ ಸಂಜೆ ಇಲ್ಲಿಗೆ ಬರ್ತೇನೆ ರೀ. ಅದು ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊಂಟಿದ್ದೆ ಅರ್ಜೆಂಟ್. ಅಪ್ಪಾಜಿ ಬರಕ್ಕೆ ಹೇಳಿದ್ರು, ಅದಕ್ಕೆ ನಿಂತಿದ್ದೆ. ಅರವಿಂದ, ನಾಷ್ಟನ ಮಾಡಿಲ್ಲಲ್ಲಪ್ಪ? ದಾಸಿ ಸೇರ್ತತೆ ಇಲ್ಲಪ್ಪ ಪಾಪ ನಿನಗೆ. ನಾನು ಕೇಳಾರ ಮಾಡಲಿಲ್ಲ, ಹಂಗೆ ಮಾಡಿಬಿಟ್ಟೆ. ಇದು ಬೇರೆ ಏನಾರ ಮಾಡಿಕೊಡ್ಲೇನ ಹಂಗಾರೆ? ಇಲ್ರಿ ಅತ್ತೀರ, ನಾ ತಿಂತೇನೆ, ನಡೀತಿತ್ತು. ನಂಗೆ ಇಷ್ಟ ಆಕೈತೆ ದೋಸೆ. ನಾನು ಸ್ವಲ್ಪ ಬೇರೆ ಫೋನ್ ಬಂದಿತ್ತೆ, ಮಾತಾಡ್ಕೊಂಡು ನಿಂತಿದ್ದೆ ತೋರಿ. ಇಲ್ಲ, ನಾನು ನಡೀತೈತೆ ನನಗೆ. ಬರ್ರಿ, ನನಗೆ ಹಾಕ್ಕೊಡ್ಬರ್ರಿ, ನಾನು ತಿಂತೇನೆ. ಅದು ಲಕ್ಷ್ಮಿ ಸ್ವಲ್ಪ ಇವ್ರು ಗಿರ್ಜಕರ್ನ ಕರೆದು ಬರಕ್ಕೋಗ್ಯಾಳ, ಅದಕ್ಕೆ ನೋಡ್ಕೊಂತ ನಿಂತಿದ್ದೆ ಎಷ್ಟೊತ್ತಿಗೆ ಬರ್ತಾರ ಏನು ಅಂತೇಳಿ. ಗಿರ್ಜಕರ್ನ? ಗಿರ್ಜಿನ ಎದಕ್ಕೆ ಕರೆಯಕ್ಕೆ ಕಳಿಸಿಯಪ್ಪ? ಯಾಕಪ್ಪ, ಏನಾತ? ನೀ ಯಾಕೆ ಒಂಥರ ಮಾರಿ ಸಪ್ಗ ಮಾಡಿ ನಾನು ಕೇಳ್ಬೇಕಂದೆ ಕೆಲಸದಾಗ ಆಗಲೇ ಇಲ್ಲ. ಯಾಕೆ, ಏನಾತ? ಏನಿಲ್ಲ, ಅದು ಅವ್ರು ಬರಲಿ ಮಾತಾಡಂತವ್ರಿ.